ಭಗವಾನ್ ಮಹಾವೀರ ಸ್ವಾಮಿಯೇ ನಮಃ. ಅನುವೃತ್ತಗಳ ಅತಿಚಾರದಲ್ಲಿ ಅಚೌರ್ಯಾನುವೃತ್ತದ ಅತಿಚಾರದ ಬಗ್ಗೆ ತಿಳಿದುಕೊಳ್ಳೋಣ. ಅಚೌರ್ಯಾನುವೃತ್ತದಲ್ಲಿ 5 ಪ್ರಕಾರಗಳಿವೆ. ಚೌರ ಪ್ರಯೋಗ, ಚೌರಾರ್ಥ ಆದಾನ, ವಿಲೋಪ, ಹೀನಾಧಿಕ ವಿನಿಮಾನ, ಪ್ರತಿರೂಪಕ ವ್ಯವಹಾರ. ಚೌರ ಪ್ರಯೋಗ ಬೇರೆ ಬೇರೆ ರೀತಿಯ ಉಪಾಯವನ್ನು ತಿಳಿಸಿ ಕಳ್ಳತನದಲ್ಲಿ ಸಹಾಯಕನಾಗುವುದು, ಕಳ್ಳತನದ ಯೋಜನೆಯನ್ನು ಮಾಡುವುದು, ಚೋರರಿಗೆ ಪ್ರೇರೇಪಣೆಯನ್ನು ಮಾಡುವುದು ಹಾಗೂ ಕಳ್ಳರ ಪ್ರಶಂಸೆ ಮಾಡುವುದು, ಬೇರೆಯವರಿಂದ ಕಳ್ಳತನ ಮಾಡಿಸುವುದು ಹಾಗೂ ಕಳ್ಳತನವನ್ನು ಅನುಮೋದಿಸುವುದು ಚೌರ ಪ್ರಯೋಗವಾಗಿದೆ. ಚೌರಾರ್ಥ ಆದಾನ ತಿಳಿದು ಕಳ್ಳತನದ ವಸ್ತುವನ್ನು ಖರೀದಿಸುವುದು, ಅವುಗಳನ್ನು ಗಿರವಿ ಇಟ್ಟುಕೊಳ್ಳುವುದು, ಕಳ್ಳರ ಜೊತೆ ಸಂಬಂಧವನ್ನು ಇಟ್ಟುಕೊಳ್ಳುವುದು, ಕಳ್ಳತನದ ಸಾಮಾನುಗಳನ್ನು ಕೊಂಡುಕೊಳ್ಳುವುದು, ಇವೆಲ್ಲ ಚೌರಾರ್ಥ ಆದಾನವಾಗಿದೆ. ವಿಲೋಪ ರಾಜಕೀಯ ನಿಯಮಗಳನ್ನು ಉಲ್ಲಂಘಿಸುವುದು, ಯಾರಾದರೂ ಸಂಪತ್ತನ್ನು ಕಿತ್ತುಕೊಳ್ಳುವುದು ಅಥವಾ ನುಂಗಿಬಿಡುವುದು, ಭೂಮಿಯ ಮೇಲೆ ಅನ್ಯಾಯವಾಗಿ ಹಕ್ಕುದಾರಿಕೆಯನ್ನು ಸ್ಥಾಪಿಸುವುದು, ಸಾರ್ವಜನಿಕ ಅಥವಾ ಸರಕಾರದ ಭೂಮಿಯ ಮೇಲೆ ಅತಿಕ್ರಮಣವನ್ನು ಮಾಡಿ ಅಧಿಕಾರವನ್ನು ಚಲಾಯಿಸುವುದು ಮುಂತಾದ ಕ್ರಿಯೆಗಳು ವಿಲೋಪಗಳಾಗಿವೆ. ಹೀನಾಧಿಕ ವಿನಿಮಾನ ಗ್ಯಾಲನ್, ಮೀಟರ್ ಮುಂತಾದವು ಅಳತೆಗಳು ಮತ್ತು ಕಿಲೋ, ತೊಲೆ, ಗ್ರಾಮ್ ಮುಂತಾದವುಗಳು ತೂಕಗಳಾಗಿವೆ. ಅಳತೆ ತೂಕದಲ್ಲಿ ಹೆಚ್ಚು ಕಡಿಮೆ ಮಾಡಿ ತೆಗೆದುಕೊಳ್ಳುವಾಗ ಹೆಚ್ಚು ತೆಗೆದುಕೊಂಡು ಕೊಡುವಾಗ ಕಡಿಮೆ ಕೊಡುವುದು ಇದು ಹೀನಾಧಿಕ ವಿನಿಮಾನವಾಗಿದೆ. ಪ್ರತಿರೂಪಕ ವ್ಯವಹಾರ ಬೆರಕೆ ಮಾಡುವುದು, ಹೆಚ್ಚು ಬೆಲೆಯ ವಸ್ತುವಿಗೆ ಕಡಿಮೆ ಬೆಲೆಯ ವಸ್ತುಗಳನ್ನು ಸೇರಿಸಿ ಮಾರುವುದು, ಶುದ್ಧ ವಸ್ತುವಿಗೆ ಅಶುದ್ಧ ವಸ್ತುವನ್ನು ಸೇರಿಸುವುದು, ನಕಲಿ ವಸ್ತುಗಳ ವ್ಯಾಪಾರವನ್ನು ಮಾಡುವುದು ಮುಂತಾದವುಗಳನ್ನು ಪ್ರತಿರೂಪಕ ವ್ಯವಹಾರವೆಂದು ಹೇಳುತ್ತಾರೆ. ಈ ರೀತಿಯಾಗಿ ಬೆರಕೆ ಮಾಡಿ ಅನುಚಿತ ಲಾಭವನ್ನು ಪಡೆದುಕೊಳ್ಳುವುದು ಶ್ರಾವಕರಿಗೆ ನಿಷಿದ್ಧವಾಗಿದೆ. ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಮುಂದಕ್ಕೆ ತಿಳಿದುಕೊಳ್ಳೋಣ. ಎಲ್ಲರಿಗೂ ಜೈ ಜಿನೇಂದ್ರ.